ತಾಲೂಕಿನ ಬಿಜಗರ್ನಿ ಎನ್ನುವಂತ ಒಂದು ಗ್ರಾಮದಲ್ಲಿ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಯ ಅನಾವರಣ ಕಾರ್ಯಕ್ರಮ ಇವತ್ತು ಅಲ್ಲಿ ಮಧ್ಯಾಹ್ನ ಹಮ್ಮಿಕೊಂಡಿದ್ದಾರೆ. ಆ ಒಂದು ಕಾರ್ಯಕ್ರಮದ ನಿಮಿತ್ತ ನಾನು ಈಗ ಬೆಳಗಾವಿಗೆ ಬರಬೇಕಾಯ್ತು. ಇದೇ ಸಂದರ್ಭದಲ್ಲಿ ನಮ್ಮ ಚಳವಳಿಯ ಎಲ್ಲ ನನ್ನ ಒಡನಾಡಿಗಳು, ಗೆಳೆಯರು ಎಲ್ಲರೂ ಕೂಡ ಅತ್ಯಂತ ಅಭಿಮಾನದಿಂದ ಕನ್ನಡ ನಾಡಿನಲ್ಲಿ ಬಸವಾದಿ ಶರಣರ ಒಂದು ಚರಿತ್ರೆಯನ್ನ ಜೀವಂತವಾಗಿಡುವುದಕ್ಕೆ ಮತ್ತು ಇಲ್ಲಿನ ಒಂದು ಬಸವ ಚಿಂತನೆಯನ್ನ ಜನಮಾನಸದಲ್ಲಿ ಇಡುವ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಂತ ಕನ್ನಡದ ಶ್ರೇಷ್ಠ ಚಿಂತಕರು ಆದಂತ ಎಂ ಕಲಬುರ್ಗಿ ಅವರು ಕನ್ನಡ ಬಸವ ಚಳವಳಿ ಏನಿದೆ ಅದೇ ಕನ್ನಡದ ಮೊದಲನೇ ಚಳವಳಿ ಅನ್ನುವಂತ ಮಾತನ್ನ ಅವರು ತಮ್ಮ ಸಾಹಿತ್ಯದ ಮೂಲಕ ಹೇಳಿದರು. ಆದರೆ ದುರದೃಷ್ಟ ಅವರನ್ನ ಕೋಮುವಾದಿಗಳು ಬಲಿ ತೆಗೆದುಕೊಂಡಿದ್ದು ನಮ್ಮ ನಾಡಿಗೆ ಆದಂತ ಬಹುದೊಡ್ಡ ನಷ್ಟ. ಅಂತ ಒಬ್ಬ ಶ್ರೇಷ್ಠ ಚಿಂತಕನ ಹೆಸರಿನಲ್ಲಿ ದಲಿತ ಚಳವಳಿಯನ್ನ ಗುರುತಿಸಿ ಅದರಲ್ಲಿ ನನಗೆ ಆ ಒಂದು ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ರು. ಮತ್ತೆ ದಲಿತ ಚಳವಳಿಯ ಹೋರಾಟದಲ್ಲಿ ಸುದೀರ್ಘವಾಗಿ ಸುಮಾರು 5 ದಶಕಗಳ ಇವತ್ತಿನ ದಿನ ನಮ್ಮ ಹೋರಾಟ ಸಮಸ್ತ ಹಿಂದೂ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೇವೆ. ಯಾಕಂದರೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಸಂಪೂರ್ಣ ವಿಫಲವಾಗಿದ್ದು ಎಲ್ಲರೂ ನೋಡ್ತಾ ಇದ್ದಾರೆ. ಅಧಿಕಾರಿಗಳ ಮೇಲೆ ಇವತ್ತು ತೂಗು ಕತ್ತಿ, ಅಧಿಕಾರಿಗಳು ಯಾವಾಗ ಆತ್ಮಹತ್ಯೆ ಮಾಡ್ಕೋತಾರೆ ಗೊತ್ತಿಲ್ಲ, ಆ ಥರ ಪರಿಸ್ಥಿತಿ ತಂದು ಒಡ್ಡಿದ್ದಾರೆ ಈ ಸರ್ಕಾರ. ಯಾಕಂದರೆ ಇತ್ತೀಚೆಗೆ ಮಾರಿಯಾಳ್ ಸಿ ಪಿ ಅವ್ರನ್ನ ಅಮಾನತು ಮಾಡಿದರು, ಗೋಕಾಕ್ ಸಿ ಪಿ ಐ ಅಮಾನತು ಮಾಡಿದರು, ಕಾಕ್ತಿ ಸಿ ಪಿ ಐ ಅವ್ರನ್ನ ಅಮಾನತು ಮಾಡಿದರು, ಕಿತ್ತೂರು ಸಿ ಪಿ ಐ ಅಮಾನತು ಮಾಡಿದರು, ಖಾನಾಪುರ ಸಿ ಪಿ ಐ ಅಮಾನತು ಮಾಡಿದರು. ಹಾಗೆ ಮೊನ್ನೆ ಬೆಳಗಾವಿ ಗ್ರಾಮೀಣ ಭಾಗದ ಸಂತಿ ಬಸವಾಡದ ಅಲ್ಲಿ ಗ್ರಾಮೀಣ ಸಿ ಪಿ ಆರ್ ಅಂತ ಶ್ರೀ ಮಂಜುನಾಥ್ ಹಿರೇಮಠರವರು ರಜೆಯಲ್ಲಿದ್ದಾಗ ಅವ್ರ ಮೇಲೆ ಅಮಾನತವನ್ನು ತೂಗುಕತೆಯನ್ನು ಇದು ಮಾಡಿ ಇವತ್ತು ಅವ್ರನ್ನ ಅಮಾನತು ಮಾಡಿದ್ದಾರೆ. ಹಾಗೆ ಕಾಂಗ್ರೆಸ್ ಬೆಳಗಾವಿ ಒಂದು ಕಾರ್ಯಕ್ರಮ ಮಾಡಿದಾಗ DCP ಅವರಾದಂಥ ನಾರಾಯಣ ಬರ್ಮಣಿ ಅವರ ಮೇಲೆ ಖುದ್ದು CMನೇ ಕೈ ಮಾಡಲಿಕ್ಕೆ ಹೋಗಿ ಎಲ್ಲರೂ ಕೂಡ ಕರ್ನಾಟಕ ಜನತೆ ನೋಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಇವರಿಗೆ ಜನರೇ ತಕ್ಕ ಶಾಸ್ತಿಯನ್ನು ಮಾಡ್ತಾರೆ. ಹಾಗೆ